ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತೊಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಆದಂಥ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋಣ. ಅದೇನು ಅಂತೀರಾ? ಮಿಲೆಟ್ಸ್ ಅವರ ಮಿಲೆಟ್ಸ್ ರವಾ ಇಡ್ಲಿ ಇನ್ಸ್ಟಂಟ್ ಮಿಕ್ಸ್. ವರ್ಕಿಂಗ್ ಮಾಮ್ಸ್ಗಂತೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಮಿಲೆಟ್ಸಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮಿಲೆಟ್ಸು ಗುಡ್ ಸೋರ್ಸ್ ಆಫ್ ಐರನ್ನು ಮತ್ತು ಫೈಬರ್ ಕೂಡ ಹೌದು. ಮಿಲೆಟ್ಸಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆಗುತ್ತೆ. ವೇಟ್ ಮ್ಯಾನೇಜ್ಮೆಂಟಲ್ಲೂ ತುಂಬಾ ಯೂಸ್ಫುಲ್ಲು. ಇದನ್ನು ಹೇಗೆ ಮಾಡೋದು ಅಂದ್ರೆ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಇನ್ಸ್ಟಂಟ್ ರವಾ ಇಡ್ಲಿ ಮಿಕ್ಸ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ 1 ಕಪ್ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನಿಮಗೆ ಗೊತ್ತಾ, ಮಿಲೆಟ್ಸಲ್ಲಿ ಸೋಡಿಯಂ ಕಡಿಮೆ ಮತ್ತು ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ನಮ್ಮ ಬಿ ಪಿ ಕೂಡ ಕಂಟ್ರೋಲ್ ಆಗುತ್ತೆ. 10 ನಿಮಿಷದ ನಂತರ ಪುನಃ 1 ಕಪ್ ಮೊಸರನ್ನ ಇಡ್ಲಿ ಮಿಕ್ಸ್ಗೆ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಮಿಲೆಟ್ಸಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸು ಮ್ಯಾಗ್ನೀಷಿಯಮ್ ಇರೋದ್ರಿಂದ ಹಾರ್ಟ್ ಹೆಲ್ತಿಗೆ ಕೂಡ ತುಂಬಾ ಉಪಯೋಗಕಾರಿ. ನಂತರ ಇಡ್ಲಿ ಮೋಲ್ಡ್ಗೆ ಸ್ವಲ್ಪ ಆಯಿಲಿಂದ ಗ್ರೀಸ್ ಮಾಡಿ ಇಡ್ಲಿ ಬ್ಯಾಟರ್ನ ಮೋಲ್ಡ್ಗೆ ಹಾಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ಮಕ್ಕಳಿಗೆ ಚಿಕ್ಕ ಇಡ್ಲಿ ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ಇಡ್ಲಿ ಬ್ಯಾಟರ್ನ ಮೋಲ್ಡ್ಗೆ ಹಾಕಿದ ನಂತರ 10 ರಿಂದ 12 ನಿಮಿಷದವರೆಗೂ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ನಾವು ಮಿಲೆಟ್ಸ್ನ ಸ್ಮಾಲ್ ಗ್ರೇನ್ಸ್ ವಿತ್ ಬಿಗ್ ನ್ಯೂಟ್ರಿಷನ್ ಅಂತ ಕೂಡ ಕರಿತೀವಿ. ಇಡ್ಲಿ ಬೇಯೋದ್ರೊಳಗೆ ನಾವು ಚಟ್ನಿನ ರೆಡಿ ಮಾಡ್ಕೊಂಡ್ಬಿಡೋಣ. ಹೇಗಂದ್ರೆ ಬನ್ನಿ ನೋಡೋಣ. ಮೊದಲಿಗೆ ಒಂದು 4 ರಿಂದ 5 ಹಸಿ ಮೆಣಸಿನಕಾಯಿನ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೊಂಡು ಆದಮೇಲೆ ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ, ಫ್ರೈ ಮಾಡಿರುವಂಥ ಮೆಣಸಿನಕಾಯಿ, ಜೀರಿಗೆ, 1/4 ಕಪ್ಪಷ್ಟು ಹುರಿಗಡಲೆ, ಅವರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈ ಕಡೆ ಚಟ್ನಿ ರೆಡಿಯಾಗೋದ್ರೊಳಗೆ ನಮ್ಮ ಇಡ್ಲಿ ಅಂತೂ ರೆಡಿ ಆಗೋಯ್ತು. ಬಿಸಿ ಬಿಸಿಯಾದ ಮಿಲೆಟ್ಸ್ ಇಡ್ಲಿ ರೆಡಿ. ಈ ಬಿಸಿ ಬಿಸಿಯಾದಂಥ ಮಿಲೆಟ್ಸ್ ಇಡ್ಲಿನ ನೀವು ಕೊಬ್ಬರಿ ಚಟ್ನಿಯೊಂದಿಗೆ ಅಥವಾ ಟೊಮೆಟೊ ಚಟ್ನಿಯೊಂದಿಗೆ ಸವಿಬೋದು. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.